ನಮಸ್ಕಾರ ಗೆಳೆಯರೆ, ನಾವು ತ್ರಿಯಂಬಕೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇದು ಶಿರಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಸಾಧಾರಣವಾಗಿ ಎಲ್ಲ ಜ್ಯೋತಿರ್ಲಿಂಗಗಳು ಅಥವಾ ಲಿಂಗಗಳು ಲಿಂಗದ ಸ್ವರೂಪದಲ್ಲಿ ಶಿವ ಪ್ರತ್ಯಕ್ಷ ಆದರೆ ಇಲ್ಲಿ ಟ್ರಿನಿಟಿ ಅಂದರೆ ತ್ರಿಮೂರ್ತಿಗಳ ರೀತಿಯಲ್ಲಾಗಿದ್ದಾನೆ. ಅಂದರೆ ಲಿಂಗದಲ್ಲೇ 3 ರೀತಿಯಾದ ಒಂದೊಂದು ದಿಕ್ಕಿಗೆ ಒಂದರಲ್ಲಿ ಬ್ರಹ್ಮ, ಒಂದರಲ್ಲಿ ವಿಷ್ಣು, ಒಂದರಲ್ಲಿ ಶಿವ ಕಾಣಿಸುತ್ತೆ. ಇದೇ ತ್ರಿಯಂಬಕೇಶ್ವರ, ಇದು ಒನ್ ಆಫ್ ದಿ ಜ್ಯೋತಿರ್ಲಿಂಗ. ಇದಾದ ನಂತರ ನಾವು ಕೃಷ್ಣೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಗೋದಾವರಿ ನದಿ ಹುಟ್ಟೋದು, ಗೋದಾವರಿ ನದಿ ಮೂಲ ನೋಡ್ತೀವಿ. ನಂತರ ಕೃಷ್ಣೇಶ್ವರಕ್ಕೆ ಹೋಗ್ತೀವಿ. ನಮಸ್ಕಾರ ಗೆಳೆಯರೆ, ನಾವು ಕೃಷ್ಣೇಶ್ವರ ಇದ್ದೀವಿ. ಅದ್ಭುತವಾದ ಜ್ಯೋತಿರ್ಲಿಂಗ, ನೋಡಿರೋ ಜ್ಯೋತಿರ್ಲಿಂಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಜ್ಯೋತಿರ್ಲಿಂಗ. ಶಿವನ ಮುಟ್ಟಕ್ಕೆ ಬಿಡ್ತಾನೆ, ಅದಕ್ಕೆ ಕೈ ಮುಗಿಬೋದು, ಅಲ್ಲಿ ಬಿಲ್ಪತ್ರ ಇಡ್ಬೋದು, ಅಭಿಷೇಕ ಮಾಡ್ಬೋದು. ಇದ್ರ ಕಥೆ ಏನಂದರೆ, ಇಲ್ಲೊಬ್ಬ ಬ್ರಾಹ್ಮಣ ಇದ್ದಾನೆ ಸುಧರ್ಮ ಅಂದ್ಬಿಟ್ಟು. ಸುಧರ್ಮನ ಹೆಂಡತಿ ಸುದೇಹಗೆ ಯಾವುದೇ ಕಾರಣದಿಂದ ಮಕ್ಕಳಾಗಿರೋ ಕಾರಣದಿಂದ ಅವಳು ತನ್ನ ತಂಗಿ ಕೃಷ್ಣನ ಮದುವೆ ಆಗೋದಕ್ಕೆ ಪ್ರೇರೇಪಿಸ್ತಾಳೆ. ಕೃಷ್ಣನ ಮದುವೆ ಆದ ನಂತರ ಸುಧರ್ಮಂಗೆ ಒಂದು ಮಗು ಹುಟ್ಟುತ್ತೆ. ಆದರೆ ಆ ಮಗು ಮೇಲೆ ಸುದೇಹಗೆ ಹೊಟ್ಟೆ ಕಿಚ್ಚಾಗತ್ತೆ. ಸುದೇಹ ಆ ಮಗುನ ಸಾಯಿಸಿ ಅದನ್ನು ಶಿವಾಲಯದ ಒಂದು ಕೆರೆಯಲ್ಲಿ ಬಿಸಾಕ್ತಾಳೆ. ಆ ಶಿವಾಲಯ ಕೆರೆಯಲ್ಲಿ ಕೃಷ್ಣ ಪ್ರತಿದಿನ ಹೋಗ್ಬಿಟ್ಟು 108 ಮಣ್ಣಿನ ಲಿಂಗಗಳನ್ನ ಹಾಕ್ತಾ ಇರ್ತಾರೆ. ಆ ಮಣ್ಣಿನ ಲಿಂಗಕ್ಕೆ ಆ ಶಿವ ಮೆಚ್ಚಿ ಕೊನೆಗೆ ಅಲ್ಲಿ ಅದೇ ಕೆರೆಯಲ್ಲಿ ಬಿಸಾಕಿದ ಮಗನ್ನ ಬದುಕಿಸ್ಬಿಟ್ಟು ಅಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಬರ್ತಾನೆ. ಅದರಿಂದನೇ ಈ ಸ್ಥಳಕ್ಕೆ ಕೃಷ್ಣೇಶ್ವರ ಅಂತ ಹೆಸರು. ಶಿವ ಇಲ್ಲೇ ಬಂದು ನೆಲೆಸ್ತಾನೆ, ಎಲ್ಲರಿಗೂ ಆಶೀರ್ವದಿಸ್ತಾನೆ ಅನ್ನೋದು ಇಲ್ಲಿನ ಪ್ರತೀತಿ. ಬನ್ನಿ, ಇಲ್ಲಿಂದ ನಾವು ನೆಕ್ಸ್ಟು ಉಜ್ಜಯಿನಿ ಕಡೆಗೆ ಪಯಣ ಬೆಳೆಸೋಣ. ಗೆಳೆಯರೆ, ನಾವು ಕೃಷ್ಣೇಶ್ವರದಿಂದ ಉಜ್ಜಯಿನ್ಗೆ ಹೋಗ್ತಾ ಇದ್ದೀವಿ. ದಾರಿನಲ್ಲಿ ದುಲೆನಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ದಾರಿಲಿ ಬರಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಚಾಲೀಸ್ಗಾಂವ್ ಅನ್ನೋ ಜಾಗದಲ್ಲಿ ಕಾರು ಡಿವೈಡರ್ ಮೇಲ್ಗಡೆ ಹೋಗ್ಬಿಡ್ತು. ಡಿವೈಡರ್ ಮೇಲ್ಗಡೆ ಹೋಗ್ಬಿಟ್ಟು ಲಿಟ್ರಲಿ ಮಧ್ಯದಲ್ಲಿ ನಿಂತಿದೆ. 2 ಚಕ್ರ ಕಾರ್ಗೆ ಡಿವೈಡರ್ ಮೇಲ್ಗಡೆ ಇರಲಿಲ್ಲ. ನಾನು ಮತ್ತು ನನ್ನ ಹುಡುಗಿ ಇಬ್ಬರು ಇದ್ವಿ ಕಾರಲ್ಲಿ. ಫುಲ್ ಟೆನ್ಷನ್ ಆಗೋಗಿತ್ತು. ಆದರೆ ಇಲ್ಲಿನ ಜನ ಎಷ್ಟು ಒಳ್ಳೆಯವರು ಅಂದರೆ, ಊರ ಹೆಸರು ಚಾಲೀಸ್ಗಾಂವ್ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಟೂರಿಸ್ಟ್ ಜಾಗ ಅಲ್ಲ, ಇಲ್ಲಿರೋ ಜನರಿಗೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಅವಶ್ಯಕತೆ ಇಲ್ಲ ನಮ್ಗೆ ಹೆಲ್ಪ್ ಮಾಡೋದು. ಅಂಥದ್ರಲ್ಲೂ ಬಂದು ಇಲ್ಲಿ ನಮ್ಮನ್ನ ಹೆಲ್ಪ್ ಮಾಡಿ ಇಡೀ ಕಾರನ್ನ ಎಲ್ಲರೂ ಕೈಯಲ್ಲಿ ಕ್ರೇನು ಬರೋಕ್ಕೆ ಬಿಡ್ದಂಗೆ, ಟೋನು ಆಗ್ದಂಗೆ ಮಾಡ್ದಂಗೆ ಇಡೀ ಕಾರ್ನ ಎತ್ಬಿಟ್ಟು ಡಿವೈಡರಿಂದ ಕೆಳಗಡೆ ಇಳಿಸಿದ್ರು. ಥ್ಯಾಂಕ್ ಯು ಚಾಲೀಸ್ಗಾಂವ್. ಎಲ್ಲರಿಗೂ ಹೆಲ್ಪ್ ಮಾಡಿರೋರಿಗೆ, ಕಾಮ್ ಮಾಡಿರೋರಿಗೆ, ಮತ್ತು ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಗ್ಯಾರೇಜ್ವರೆಗೂ ಬಿಡೋದಕ್ಕೆ ಸಹಾಯ ಮಾಡಿರೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.